ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಒಂದು ಕಡೆ ಬೈ ಎಲೆಕ್ಷನ್ ಕಾವು ರಾಜ್ಯದಲ್ಲಿ ಜೋರಾಗಿದೆ, ಮತ್ತೊಂದು ಕಡೆ ಸಿಎಂ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾವ ಕಾರಣಕ್ಕೆ ಅದೇನು ಹಿಂದೆ ಸರಿದಿಲ್ಲ, ಬಟ್ ಬೈ ಎಲೆಕ್ಷನ್ ಇಂದ ಸ್ವಲ್ಪ ಮಟ್ಟಿಗೆ ಮುಚ್ಚೋಗಿದೆ ಅಷ್ಟೇನೆ. ಇನ್ನೊಂದು 2 ದಿನ ಎಲೆಕ್ಷನ್ ಕೂಡ ಮುಗಿಯುತ್ತೆ, ಮತ್ತೆ ಸಿಎಂ ಬದಲಾವಣೆಯ ವಿಚಾರವೇ. ಯಾಕಂದ್ರೆ DCM DK ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು, ಅದು ಈ ಟರ್ಮಲ್ಲಿ 2028 ಒಳಗಡೆ ಆಗಲೇಬೇಕು, ಅದು ಮುಂದಿನ ತಿಂಗಳು ಒಳಗಡೆ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅದೆಲ್ಲದರ ನಡುವೆ ಇವತ್ತು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ, 5 ವರ್ಷಗಳ ಕಂಪ್ಲೀಟ್ ಆಗಿ ಅವಧಿಯನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಗೊಳಿಸ್ತಾರೆ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ DCM DK ಶಿವಕುಮಾರ್ ಅವರಿಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಗುನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, ಒಂದು ಕಡೆ ಸಿಎಂ ಬದಲಾವಣೆ ಅದೆಲ್ಲವೂ ಊಹಾಪೋಹ ಅಂತೆ. ಕಾಂಗ್ರೆಸ್ನ ಹೈಕಮಾಂಡು ಎಲ್ಲೂ ಕೂಡ ಹೇಳಿಲ್ವಂತೆ. ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷ, DCM DK ಶಿವಕುಮಾರ್ ಅವರಿಗೆ 2.5 ವರ್ಷ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಹೇಳಿದ್ಯಾ? ರಾಹುಲ್ ಗಾಂಧಿ ಅವರು ಏನಾದರೂ ಹೇಳಿದಾರಾ? ಸೋನಿಯಾ ಗಾಂಧಿ ಅವರು ಏನಾದರೂ ಹೇಳಿದಾರಾ ಅಂತ ಕೇಳಿದ್ದಾರೆ ಇವತ್ತು ಪರಮೇಶ್ವರ್ ಅವರು. ಏನು ಸಿಎಂ ಬದಲಾವಣೆಯ ವಿಚಾರ, ನಾನೇ ಮುಂದಿನ ಸಿಎಂ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಅದು ಅವರ ಬೆಂಬಲಿಗರ ಕೈಲಿ ಹೇಳಿಸ್ತಾ ಇರೋದು, ಅವರ ಬೆಂಬಲಿಗರು ಹೇಳ್ತಾ ಇರೋದು ಹೊರತು ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು. ನೋಡಿ, ಒಂದು ಕಡೆ 2013ರಲ್ಲಿ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಹೈಕಮಾಂಡು ಘೋಷಣೆ ಮಾಡಿರಲಿಲ್ಲ, ಆದರೂ ಕೂಡ ಅವರು 5 ವರ್ಷ ಸಿಎಂ ಆಗಿ ಕಂಪ್ಲೀಟ್ ಮಾಡ್ತಾರೆ. ಅದಾದ ಮೇಲೆ 2023ರಲ್ಲಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡು ಮತ್ತೆ ಸಿಎಂ ಆಗಿ ಆಯ್ಕೆ ಮಾಡುತ್ತೆ. ಈಗ ಆಲ್ರೆಡಿ 2.5 ವರ್ಷ ಕಂಪ್ಲೀಟ್ ಆಯಿತು. ಬಟ್ ಒಂದಷ್ಟು ಊಹಾಪೋಹಗಳು, 2.5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ, 2.5 ವರ್ಷ DCM DK ಶಿವಕುಮಾರ್ ಅವರು ಇರ್ತಾರೆ ಅಂತ ಹೇಳಿ. ಇದಕ್ಕೆ ಪರಮೇಶ್ವರ್ ಅವರು ಹೇಳಿರೋದು ಇದೆಲ್ಲವೂ ಕೂಡ ಊಹಾಪೋಹ. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳಿಲ್ವಲ್ಲ, 2013ರಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಆಗಿ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿದ್ರು, ಅದೇ ರೀತಿ 2023ರಲ್ಲೂ ಕೂಡ 28ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇನೆ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಹೇಳಿರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೃಹ ಸಚಿವರು. ಅಂದರೆ ಗೃಹ ಸಚಿವರೇ ಈ ರೀತಿಯ ಹೇಳಿಕೆ ಕೊಡ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇದು DCM DK ಶಿವಕುಮಾರ್ ಅವರಿಗೆ ಬಹಳ ಬೇಜಾರಾಗಿರುತ್ತೆ. ಸಿದ್ದರಾಮಯ್ಯ ಅವರ ಪರ ಪರಮೇಶ್ವರ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ನೀವೇ 5 ವರ್ಷ ಸಿಎಂ ಅಂತ ಪ್ರತ್ಯೇಕವಾಗಿ ಸ್ಪಷ್ಟೀಕರಣ ಕೊಡುವಂಥ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಯಾವ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡಿಲ್ಲ. ಯಾರೇನೇ ಹೇಳಿದ್ರೆ ಅದು ಮುಖ್ಯ ಅಲ್ಲ, ಹೈಕಮಾಂಡು ಅಲ್ಟಿಮೇಟ್ ಆಗಿ ಹೇಳಬೇಕು, ಇಲ್ಲ 2.5 ವರ್ಷ ಇವ್ರಿಗೆ 2.5 ವರ್ಷ ಇವ್ರಿಗೆ ಅಂತ. ಆದರೆ ಹೈಕಮಾಂಡ್ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ 5 ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇನೆ ಮುಂದುವರಿತಾರೆ. ಗದ್ದುಗೆಯನ್ನ ಭದ್ರಪಡಿಸುವ ಹೇಳಿಕೆಯನ್ನ ಕೊಟ್ಟಿರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅಂದರೆ ನೋಡಿ, ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ಬೈ ಎಲೆಕ್ಷನ್ ಕಾವು, ಇದೆಲ್ಲದರ ನಡುವೆ ಸಿಎಂ ಬದಲಾವಣೆಯ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತು. ಈ ಬೈ ಎಲೆಕ್ಷನ್ನಿಂದ ಕಡಿಮೆ ಆಗಿದೆ, ಬಟ್ ಇನ್ನೊಂದು 2 ದಿನ ಎಲೆಕ್ಷನ್ ಕೂಡ ಮುಕ್ತಾಯ ಆಗುತ್ತೆ. ಬಟ್ ಆದಮೇಲೆ ಮತ್ತೆ ಸಿಎಂ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ 100% ಬಂದೇ ಬರುತ್ತೆ. ಈ ಹೊತ್ತಿನಲ್ಲೇ ಪರಮೇಶ್ವರ್ ಅವರ ಈ ಹೇಳಿಕೆ ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರ ಬೆಂಬಲಿಗರಿಗೆ ನಿದ್ದೆಗೆಡಿಸಿದೆ ಅಂತಲೇ ಹೇಳಬಹುದು. ಮತ್ತೊಂದು ಮಾತನ್ನು ಒತ್ತಿ ಹೇಳ್ತಾರೆ ಇಲ್ಲಿ ಪರಮೇಶ್ವರ್ ಅವರು, ಸಿಎಂ ಸ್ಥಾನ ಬದಲಾವಣೆ ಮಾಡಬೇಕಾಗಿರೋದು ಹೈಕಮಾಂಡ್ ಯಾವತ್ತಾದರೂ ಇದ್ರ ಬಗ್ಗೆ ಮಾತನಾಡಿದ್ರೆ ಆಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಹೈಕಮಾಂಡ್ ಕಡೆಯಿಂದ, ರಾಹುಲ್ ಗಾಂಧಿ ಅವರ ಕಡೆಯಿಂದ, ಸೋನಿಯಾ ಗಾಂಧಿ ಅವರ ಕಡೆಯಿಂದ ಈ ರೀತಿದು ಯಾವುದು ಕೂಡ ಬಂದಿಲ್ವಲ್ಲ, ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ, ಅದೆಲ್ಲವೂ ಕೂಡ ಕೇವಲ ಊಹಾಪೋಹ. ಸೊ ಅವರು ಮಾತನಾಡೋವರೆಗೂ ಕೂಡ ಯಾರೇ ಮಾತನಾಡಿದ್ರು ಅದೆಲ್ಲವೂ ಕೂಡ ಊಹಾಪೋಹ ಅನ್ನುವಂಥದ್ದು. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, DCM ಆಗಿದ್ದಾರೆ, ಅವರೂ ಕೂಡ ನಮ್ಮ ನಾಯಕರು, ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ ಅನ್ನೋದರ ಮುಖಾಂತರ ತೇಪೆ ಹಚ್ಚುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾರೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು. ಒಟ್ಟಾರೆ ಉಪಚುನಾವಣೆಯ ಫಲಿತಾಂಶಕ್ಕೂ ಈ ಸಿಎಂ ಬದಲಾವಣೆಯ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ ಕಡೆ ಸಿದ್ದರಾಮಯ್ಯ ಅವರು ಶತಾಯಗತಾಯ 2
ಬೈ ಎಲೆಕ್ಷನ್ನಲ್ಲಿ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೇಳಿ ಹೊರಟಿದ್ರೆ, ಮತ್ತೊಂದು ಕಡೆ CM ಬದಲಾವಣೆಯ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇನ್ ಕೇಸ್ 2ಕ್ಕೆ 2 ಸೀಟ್ಗಳನ್ನು ಏನಾದರೂ ಗೆದ್ರೆ ಬಾಗಲಕೋಟೆ, ಅದರ ಜೊತೆಗೆ ದಾವಣಗೆರೆ ದಕ್ಷಿಣದಲ್ಲಿ CM ಸ್ಥಾನ ಭದ್ರ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡೋಣ, ಪರಮೇಶ್ವರ್ ಅವರು ಹೇಳಿದಂತಹ ಮಾತೇನಾದರೂ ನಿಜ ಆಗುತ್ತಾ, ಅಥವಾ DK ಶಿವಕುಮಾರ್ ಅವರು ಏನು ಕನಸು ಕಂಡಿದ್ದಾರೆ ಏಪ್ರಿಲ್ ಮೇ ತಿಂಗಳ ಒಳಗಡೆ ನಾನು CM ಆಗ್ತೀನಿ ಅಂತ ಹೇಳಿ, ಅದು ನನಸಾಗುತ್ತಾ, ಕಾದು ನೋಡಬೇಕು.